ಅಧ್ಯಕ್ಷರೇ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾರೋ ಒಬ್ಬ ಮುಗಿಸ್ಬಿಡ್ತೀನಿ ನಾನು. ಇಲ್ಲ ಹೇಳ್ಬಿಡ್ಲಿ. ಈಗ ನಾನು ಹೇಳ್ಬಿಡ್ತೀನಿ. ಆಮೇಲೆ ಅವ್ರು ಬೇಕಾದ್ರೆ ಈಗ ಅವರೇ ಮಾಡಿರ್ತಾರೆ, ಮುಖ್ಯಮಂತ್ರಿ ನಮ್ಮ ಬೇಕಾದಂತ ಇದ್ರೆ ಟೈಮ್ ಆಗುತ್ತೆ. ಇಲ್ಲೇ ಈಗ ಅವರು ಅಲ್ಲಿ ಆಕ್ಸ್ಫರ್ಡಿಗೆ ಹೋಗ್ತಾರೋ, ಕೇಂಬ್ರಿಡ್ಜಿಗೆ ಹೋಗ್ತಾರೋ, ಅಲ್ಲಿಂದ ಅವ್ರೇನಾದ್ರು ಗ್ರಾಂಟ್ ತಗೊಂಡ್ ಬಂದು ಸ್ಟಡಿ ಮಾಡ್ತಾರೆ ಅಂದ್ರೆ ತಪ್ಪೇನಿದೆ. ಮಾತಾಡ್ತಾರೆ, ಮಾತಾಡ್ತಾ ಇದೀವಿ. ಇಲ್ಲ ನನಗೆ ಮಾತಾಡ್ತಿಲ್ಲ. ಇಲ್ಲ ಹೆಂಗ್ ತಾಳ್ಮೆನೇ ಇಲ್ಲ. ಪಾಪ ಒಂದು ಅರ್ಧ ಗಂಟೆ ಸುಮ್ಮನೆ ಆಮೇಲೆ ನನ್ನ ಹೆಸರು ಕರೆಕ್ಟ್ ಆಗಿ ಹೇಳಕ್ಕೆ ಈಗ ಇಲ್ಲ. ಈಗ ಸರ್ ಈಗ ಅವ್ರೇನ್ ಬರ್ದಿದಾರಲ್ಲ ಅವ್ರು ಈಗಿಲ್ಲ, ಅವ್ರು ಆಕ್ಸ್ಫರ್ಡ್ ಇಲ್ಲ. ನಾನೇನ್ ಹೇಳ್ತಾ ಇರೋದು ಸರ್, ಪ್ರಿಯಾಂಕ್ ಯಾರೇ ಎಲ್ಲೇ ಕೆಲಸ ಮಾಡಿರ್ಬೇಕು ಅವ್ರು ಅಲ್ಲಿಂದ ಗ್ರಾಂಟ್ ತಂದು ಚೇಂಜ್ ಮಾಡ್ತಾರೆ. ಏನು ಅವರು ರಿಸರ್ಚ್ ಮಾಡ್ಬೇಕು ಅಂದ್ರೆ ಮಾಡ್ತಾ ಇಲ್ಲ. ಉತ್ತರ ಕೊಡಿ. ಉತ್ತರ ಪ್ರಿಯಾಂಕ್. ಥ್ಯಾಂಕ್ ಯು. ಮಹಾರಾಜರ ಕಾಲದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಗೌರವ ಅಂತ ಇಟ್ಕೊಂಡಿದ್ರಂತೆ. ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ನೀವೇ ಶೈನಿಂಗ್ ಮಾಡೋದು, ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ಮ ಹೊಗಳ ಭಟ್ರಿಂದ. ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು. ಅದಕ್ಕೆ ನಾನು ನಮ್ಗೆ ಅವನು ಆಕ್ಸ್ಫರ್ಡ್ಗೆ ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ವೋ ಅವ್ರನ್ನ ಅಪಾಯಿಂಟ್ ಮಾಡಿ ಬರ್ದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರ್ಲಿಲ್ಲ. ಇಲ್ಲೇ ಐತಲ್ಲಪ್ಪ, ಇಲ್ಲೇ ಐತೆ, ಇಲ್ಲೇ ಐತೆ, ಇಲ್ಲೇ ಐತೆ. ನನ್ಗೇನು ಇರ್ಲಿಲ್ಲ. ಅವರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರುದು, ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ 2024 ಮಾರ್ಚ್ 27ರಂದು ಈ ಮಹಾನುಭಾವ ಲೇಖನವನ್ನ ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ. ಅದೇ ಟೈಮಲ್ಲಿ ಆ ಸಿಎಂ ಆಫೀಸಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ, ಯಾವ ಟೈಮಲ್ಲಿ ಋಣ ಸಂದಾಯ ಆ ಋಣ ಸಂದಾಯ ಮಾಡಿದ ಟೈಮಲ್ಲೇ ಇವರು ಸಿಎಂ ಆಫೀಸಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಂಬಳಕ್ಕೋಸ್ಕರ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರೋದು ಅವತ್ತು ಸಿಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ಹೆಂಗ್ತ ಅಂತೀರಾ? ಹಿಂದೆ ಅಕ್ಬರ್ ಅಂತ ಇದ್ದ, ಒಗ್ಳು ಭಟ್ಟರ್ನ ಇಟ್ಕೊಂಡಿದ್ದ, ತೆನಾಲಿ ರಾಮಕೃಷ್ಣ. ಹಂಗಾಗ ಹುಟ್ಟಿದೆ. ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದು ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊಂತೀರಾ, ನಾನು ಮಾಡ್ಕೊಬಹುದು, ಎಲ್ಲರೂ ಮಾಡ್ಕೊಬಹುದು. ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು? ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕೊಂಡ್ರಿ ನೀವು? ಮತ್ತೆ ಇನ್ನೊಬ್ರು ಅವರು ಯಾರೋ ನಮ್ ಗೌಡರು, ಕಾಂಗ್ರೆಸ್ ಆಫೀಸು ಗೌಡ್ರು, ರಾಜೀವ್ ಗೌಡ್ರು ಪ್ರೊಫೆಸರ್, ನಮ್ಮ ಬಂಧುಗಳು ಅವರು, ರಾಜ್ಯಸಭಾ ಮೆಂಬರು, ಕಾಂಗ್ರೆಸ್ ಆಫೀಸು. ಅವ್ರ ಹತ್ರನೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರಿಯಾಂಕ್ ಕರೆಕ್ಟಾ? ಪ್ರಿಯಾಂಕ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಯಾಲ್ರಿ ತಗೊಂಡಾಗೆ, ದುಡ್ಡು ಸಂಬಳ ತಗೊಂಡಾಗೆ ಈ ಲೇಖನ ಬರೆದಿದ್ದಾರೆ. ಇದು ಅವಾರ್ಡ್ ಒಪ್ಕೊಂತೀರಾ? ಏನ್ ಗ್ರಾಮಿ ಅವಾರ್ಡಾ ಇದು? ಏನ್ ಕೊಡಕ್ಕೆ? ಏನ್ ಅವಾರ್ಡು? ಯಾರು ಕಾಂಪಿಟೇಟರ್ ಅಂತ ಆದ್ರೂ ಹೇಳ್ಬೇಕಾಯ್ತಲ್ಲ. ಈ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಕಾಂಪಿಟೇಟರ್ ಯಾವ ರಾಜ್ಯ? ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು? ಫೈನಲಿಸ್ಟ್ ಆದ್ರೂ ಬರ್ಬೇಕಲ್ಲ. ಈ ಬಿಗ್ ಬಾಸ್ ಅಲ್ಲಿ ಬರ್ತಾರಲ್ಲ, ಈ ಬಿಗ್ ಬಾಸ್ ಅಲ್ಲಿ ಆಚೆ ಹೋಗ್ತಾ ಇರ್ತಾರೆ 5 ಜನ 3 ಜನ, ಆಚೆ ಹೋಗಿ ಕೊನೆಗೆ 5 ಜನ ಬಂದು ಕೊನೆಗೆ ಒಬ್ರು ಬರ್ತಾರೆ. ಹಂಗಾದ್ರೂ ಬರ್ಬೇಕಾಯ್ತಲ್ಲ. ವೇರ್ ಈಸ್ ದ ಕಾಂಪಿಟೇಷನ್? ದೇರ್ ಈಸ್ ನೋ ಕಾಂಪಿಟೇಷನ್, ದೇರ್ ಈಸ್ ನೋ ಸರ್ವೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿನೇ ಅಲ್ಲ ಮನುಷ್ಯ. ಇವರು ಅವಾರ್ಡ್ಗಳನ್ನ ಕೊಡ್ತಾರೆ. ಅದ್ಯಾವುದು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ನೆಸ್. ಆಮೇಲೆ
ಆಮೇಲೆ ಮತ್ತೆ ಹುಡುಕಿದೆ ಅವ್ರನ್ನ. ಅವ್ರು ಹೆಂಗಪ್ಪ ಫಾರಿನರ್ ಅಂತ ಹುಡುಕಿದೆ. ಏನೋ ಫಾರಿನರ್ ಅಂದ್ರೆ ನಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತೀರಿ, ನಮ್ ಕಲ್ಲರ್ ಅಲ್ಲ, ಬೆಳ್ಳಿಗಿರೋರು ಅಂದ್ರೆ ನಮ್ ದೇಶ 300 ವರ್ಷದ ಮೇಲೆ ಆಳಿದಾರಲ್ಲ, ಅದಕ್ಕೆ ಏನೋ ಒಂದ್ ಸ್ವಲ್ಪ ಬೆಳೆ ನೋಡೋಣ ಅಂತ ನೋಡ್ದೆ. ಆ ಮನುಷ್ಯ ಯಾರು ಗೊತ್ತಾ ಅಧ್ಯಕ್ಷರ? ನೋಡಿ, ಈ ಮನುಷ್ಯ, ಈ ಮನುಷ್ಯ. ಇದಕ್ಕಿಂತ ಒಂದು ಸರ್ಕಾರಕ್ಕೆ ನಾಚಿಕೇಡಿನ ಸಂಖ್ಯೆ ಬೇರೆ ಆಗಿಲ್ಲ. ಇದಕ್ಕಿಂತ ಆಗಬೇಕು ಸರ್. ಇದಕ್ಕಿಂತ ಇದಕ್ಕಿಂತ ಹೇಸಿಗೆ ಕೆಲಸ ಇಡೀ ಮೀಡಿಯಾ ಆಡಿ ಏನಾದ್ರೂ ಸರ್ಕಾರ ಕಮಿಷನ್ ಮಾಡಿದ್ದ. ನೀವು ಹಾಗೆ ಮಾತಾಡಿದ್ರೆ ಹೇಗೆ? ಇಡೀ ಹಬ್ಬಿಗೆ ಇವರೆಲ್ಲರೂ ಆರ್ಟಿಕಲ್ ಬರೀತಾರಲ್ಲ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಅಂದ್ರೆ ತಪ್ಪಾಗಿರೋದಲ್ಲ. ಈಗ ಮುಂದಕ್ಕೆ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇದು ನಾನು ನನಗೆ ಅವರು ಅವ್ರ ಬಗ್ಗೆ ಗೌರವ ಐತೆ. ಬೆಳ್ಳಿಗಿದ್ರೆ ನಾವು ಮರ್ಯಾದೆ ಕೊಡ್ತೀವಿ ಅಂತ ನಾನು ಹೇಳಿಲ್ಲ. ಸರಿನಾ? ನಾವು ಬ್ರಿಟಿಷರು ಅಂತ ಹೇಳಿದ್ದೇನೆ. ನಾನು ಹೇಳಿದಟ್ಟೆ. ನೀವೇ ಹೇಳಿದ್ದು. ನಾವೇನೋ ನಮ್ಮವರು ನೋಡಿ ಅವ್ರ ಫೋಟೋ ಅಂತ ಬ್ರಿಟಿಷರು. ನಥಿಂಗ್ ಬಟ್ ಡಿಸ್ಕ್ರಿಮಿನೇಷನ್ ಇದು. ನೋಡಿ ಏನಂದಿದ್ದೀರಾ? ಕ್ವಾಲಿಫಿಕೇಶನ್ ಆರ್ಥಿಕಲ್ ನಿಮ್ಗೆ ನಾಚಿಕೆ ಆಗೋದಿಲ್ಲ. ನಿಮ್ ಸರ್ಕಾರ ಅಂದ್ರೆ ಹೇಳಿದಿರಿ, ಅದ್ರ ಬಗ್ಗೆ ಏನ್ ಹೇಳ್ಬೇಕು ಹೇಳಿದಿರಿ, ಉತ್ತರ ಹೇಳ್ತಾರೆ. ಹೇಳಿ ಮುಂದೆ ಹೇಳಿ. ನಾನು ಒಂದೇ ನಿಮಿಷ ನಾನು ಪೊನ್ನಣ್ಣನೇ ನನಗೆ ಕೊಡೋದು, ಫೋನಲ್ಲೆಲ್ಲ ಮೆಸೇಜ್ ಕೊಡೋದು ಪೊನ್ನಣ್ಣ. ನಾನು ಈ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಬ್ರಿಟಿಷರ್ ಕಂಡ್ರೆ ಪ್ರೀತಿ ಜಾಸ್ತಿ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೆ ಅವರು, ಬಿಳಿಯರು, ಅದಕ್ಕೆ ಪ್ರೀತಿ ಜಾಸ್ತಿ ಅಂತ ಅವ್ರ ಬಗ್ಗೆ ಹೇಳಿದೆ ನಾನು. ನಾವು ಕರೀರೆ ಪ್ರಯತ್ನ ಮಾಡಿದ್ರು. ಗೆಲ್ಲಿದ್ರು, ನಮ್ಮ ಬಾವುಡು ಗೆಲ್ಲಿದ್ರು, ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್, ಹೌದ್ರಿ, ರಾಹುಲ್ ಕಾಂಗ್ರೆಸ್, ರಾಜೀವ್ ಕಾಂಗ್ರೆಸ್, ನೆಹರು ಕಾಂಗ್ರೆಸ್, ಸೋನಿಯಾ ಗಾಂಧಿ ಕಾಂಗ್ರೆಸ್, ಮಲ್ಲಿಕಾರ್ಜುನ್ ಖರ್ಗೆ. ಅವನ ಹೆಸರು ನಿಮ್ದು ಯಾವ್ದಿದೆ ಹೇಳಿ? ಅವ್ರ ಹೆಸರು ಹೇಳಿಲ್ಲ. ನಿಮ್ದು ಯಾವ್ದಿದೆ ಹೇಳಿ? ಎಲ್ಲಿದ್ರಿ? 50 ವರ್ಷ ನೀವು ಭಾರತ RSS ಕಚೇರಿನಲ್ಲಿ ಏನ್ ಮಾತಾಡ್ತಾ ಇದ್ದಾರೆ? ಯಾರು ಕೂಡ ವೀರ್ ಬಿರುದು ಹೆಂಗ್ ಬಂತು ಹೇಳಿ ನೋಡೋಣ.
ಯಾರು ಕೊಟ್ರು? ಯಾರು ಕೊಟ್ರು ಹೇಳಿ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಗೆ ಗೊತ್ತಾ ಸರ್? ನೀವು RSS ಸ್ಕೂಲ್ ನೋಡಿ. RSS ಸ್ಕೂಲ್ ವೀರ್ ಸಾವರ್ಕರ್ ಕೊಟ್ಟಿದ್ದು ನೇತಾಜಿ ಕೊಟ್ಟಿದ್ದು ಸಂಗಡಿಗರು ಸಚಿವರು ಯಾರು ಕೊಟ್ಟರು ಹೇಳಿ? ಸಚಿವರು ಏನಾಗ್ಲಿ ಅಧ್ಯಕ್ಷರೇ, ಪದೇ ಪದೇ ಕಾಂಗ್ರೆಸ್ ಈಗ ನಾವು ಇವ್ರಿಗೆ ಕೊಟ್ಟಿರೋ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಹೇಳಿ, ವೀರ್ ಸಾವರ್ಕರ್ಗೆ ಈಗ ಈ ಚರ್ಚೆ ಮಾತಾಡ್ತಾ ಇದ್ದೀವಿ. ಅಷ್ಟೊಂದೆಲ್ಲ ವೈಭವ ಪ್ರಶ್ನೆ ಈ ಗಿಮಿಕ್ ಮಾಡುವಂತ ಇಲ್ಲಿ ನೋಡಿ ಪ್ರೀತಿ